ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಟ್ರಿಪ್ಪಿನ ಮೊದಲನೇ ದಿನ. ನಾವು ಬಂದಿರೋದು ಹೊರನಾಡಿಗೆ. ಫಸ್ಟ್ ಡೇ ಆದರೆ ನೈಟು ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಸ್ಸಲ್ಲಿ ಹತ್ತಿದ್ವಿ, ಅಲ್ಲೇನು ವ್ಲಾಗ್ ಮಾಡಿಲ್ಲ. ಇನ್ನೇನು ಇಳಿದ್ಬಿಟ್ಟು ಬಂದ ಮೇಲೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಯನ್ನು ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ, ಇವಾಗ ನನ್ನ ಮುಂದೆ ಇರುವಂತಹ ಪರಿಸರ ಯಾವ ಥರ ಕಾಣ್ತಾ ಇದೆ ಅಂಥೇಳಿ ನೋಡಿ. ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರಾಗಿತ್ತು. ಅದರಲ್ಲಿ ಮಳೆ ಬೇರೆ ಸಖತ್ತಾಗಿತ್ತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಈ ಗುಡ್ಡ ಬೆಟ್ಟ ಮೇಲೆ ಸ್ನೋ ಆಗ್ತಾಯಿತ್ತು, ಅದು ಸಖತ್ತಾಗಿತ್ತು. ಇವತ್ತಿನ ವ್ಲಾಗ್ ನೋಡೋಣ, ಎಷ್ಟೆಷ್ಟು ಆಗುತ್ತೆ ಅಷ್ಟಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಯನ್ನು ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ, ಇವಾಗ ಇವಾಗ ಬಸ್ಸಿಂದ ಇಳಿದ್ವಾ, ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ ಆಲೋಚನೆ ಎಷ್ಟು ಇಲ್ಲ ಅಲ್ಲ, ಅದು ಪಾರ್ಕಿಂಗ್ಗೆ ಅಲ್ಲೇನೂ ಇಲ್ಲ. ನಿನಗೆ ಆಮೇಲೆ ತೋರಿಸ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇಲ್ಲಿ ರೂಮ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಇವಾಗ ಇಳಿದ್ಬಿಟ್ಟು ಬಂದಿದ್ದೀನಿ. ಇವಾಗ ನಿದ್ದೆ ಆಯಿತಾ? ಬೆಂಗಳೂರಲ್ಲಿ ಹತ್ತಿದಾಗ ಮಲಿಕೊಂಡಿರೋದು, ಇವಾಗ ಎದ್ದಿರೋದಾಯಿತು. ಚೆನ್ನಾಗಿ ಮಲಿಕೊಂಡು ಎದ್ದಿದ್ದೀವಿ ಅಲ್ವಾ ಚಿನ್ನಿ? ಸರಿ, ರೂಮ್ ಮಾಡಿಕೊಂಡು ಆಮೇಲೆ ಫ್ರೆಂಡ್ಸ್, ನಾನು ಬಸ್ಸಿಂದ ಇಳಿದ ಮೇಲೆ ಬೆಂಗಳೂರಿಂದ ಹೊರನಾಡಿಗೆ ಹೋಗೋಕ್ಕೆ ನಮಗೆ 5:15 ಆಗಿತ್ತು. ಆವಾಗ ಕತ್ಲಿತ್ತು. ಇವಾಗ ಫ್ರೆಶಪ್ ಆದಮೇಲೆ ಎಷ್ಟು ಬೆಳಕಾಗಿದೆ ನೋಡಿ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಬಂದಿದ್ದೀವಿ. ನಾವು ಎಲ್ಲಿ ಬಂದಿದ್ದೀವಿ ಅಂತ ನೀನು ಹೇಳುತ್ತಾ? ಹೊರನಾಡು. ಅಮ್ಮ ಹಳ್ಳದಲ್ಲಿ ಫ್ರೆಂಡ್ಸ್, ನಾನು ಈ ಟ್ರಿಪ್ಪಲ್ಲಿ ಸ್ವಲ್ಪ ವಾಯ್ಸಲ್ಲೇ ಸ್ವಲ್ಪ ಜಾಸ್ತಿ ಮಾತಾಡಿದೆ. ಆದ್ರೂ ಅಲ್ಲಿ ನೋಡಿದ್ದೀರಲ್ಲ, ಮಧ್ಯಕ್ಕೆ ವಾಯ್ಸ್ ಶೇರ್ ಮಾಡಿದ್ದೀನಿ ನಿಮಗೆ. ತುಂಬಾ ಸೌಂಡ್ ಬರ್ತಾಯಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ನೀವು ಯಾರು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಹೋಗಿದ್ದೀನಿ, ಒಂದು 3-4 ಟೈಮ್ ಹೋಗಿದ್ವಿ. ಈ ಸಲ ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡವಳಾಗಿದ್ದರಿಂದ ಅವಳಿಗೂ ಸ್ವಲ್ಪ ತೋರಿಸ್ಬೇಕು. ಇವಾಗ ಮೆಮೊರಿ, ನೆನಪಿನ ಶಕ್ತಿ ಇರುತ್ತೆ, ಹಾಗಾಗಿ ತೋರಿಸೋಣ ಅಂದ್ಕೊಂಡು ಅವಳಿಗೆ ಕರ್ಕೊಂಡು ಹೋಗಿದ್ವಿ. ಅವಳು ಚಿಕ್ಕವಳಿದ್ದಾಗಲೂ ಒಂದು 2-3 ಸಲ ಕರ್ಕೊಂಡು ಹೋಗಿದ್ದೆ. ಇವಾಗ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ, ನೆನಪಿರುತ್ತೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಅಂಥೇಳಿ ಕರ್ಕೊಂಡು ಹೋಗಿದ್ವಿ. ಫ್ರೆಂಡ್ಸ್, ಇವಾಗ ಮೆಟ್ಟೆಲ್ಲ ಹತ್ಬಿಟ್ಟು ಬಂದ್ವಿ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಒಳಗಡೆ ಎಲ್ಲ ಶೂಟ್ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಬೈತಾ ಇರ್ತಾರೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಲೈನ್ ಹಾಕ್ಬಿಟ್ಟು ನಿಂತ್ಕೊಂಡಿದ್ವಿ. ನನ್ನ ಮಗಳ ಇದು ಸ್ವೀಟ್ ಮೆಮೊರೀಸ್, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಒಳಗಡೆ ಎಲ್ಲ ದೇವ್ರನ್ನ ವೀಡಿಯೋ ಶೂಟ್ ಎಲ್ಲ ಮಾಡೋಕ್ಕೆ ಕೊಡಲ್ಲ. ಇಲ್ಲಿ ಲೈನ್ ಹಾಕ್ಬಿಟ್ಟು ನಿಂತ್ಕೊಂಡಾಗ ಅಲ್ಲೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಅಂದರೆ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಇದ್ದಕ್ಕಿಲ್ಲ. ಇವಾಗ 6:30 ಏನು ಆಗಿತ್ತಲ್ವ, ಹಾಗಾಗಿ ಅಷ್ಟೊಂದು ಜನ ಏನೂ ಇದ್ದಿಕ್ಕಿಲ್ಲ, ಕಡಿಮೆನೇ ಇದ್ದರು. ಸಿಂಪಲ್ಲಾಗಿ ಜನ ಇದ್ದರು ಅಷ್ಟೇ. ಬೇಗ ದರ್ಶನ ಆಯಿತು. ಆಮೇಲೆ ನಾವು ರೂಮೂ ಏನು ಅಷ್ಟೊಂದು ದೊಡ್ಡದಾಗೇನು ಮಾಡ್ಕೊಂಡಿದ್ದಕ್ಕಿಲ್ಲ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಜಸ್ಟು ಫ್ರೆಶಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಬರೋಕ್ಕೆ ಅಂಥೇಳಿ ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ವಿ. ನಾವೇನೋ ಮಲಿಕೊಳ್ಳೋದು ರೆಸ್ಟ್ ಎಲ್ಲ ಮಾಡಿಲ್ಲ. ಅಲ್ಲಿಂದ ದೇವಸ್ಥಾನದಿಂದ ಮತ್ತೆ ಬೇರೆ ಕಡೆ ಹೋಗಬೇಕಾಗಿತ್ತು, ಹಾಗಾಗಿ ನಾವು ಲಗೇಜ್ ಇಡೋಕ್ಕೆ ಮಾತ್ರ ರೂಮ್ ಮಾಡ್ಕೊಂಡಿರೋದಾಯಿತು. ಇಲ್ಲಿ ನೋಡಿ, ಅಲ್ಲ ಅನ್ನಪೂರ್ಣೇಶ್ವರಿ
ಪೂಜೆ ಮಾಡೋದು ಎಲ್ಲನೂ ವೀಡಿಯೋ ಮಾಡಿ ಹಾಕಿರ್ತಾರೆ ಹೊರಗಡೆ. ನೀವು ಬೇಕಾದರೆ ನೋಡ್ಬೋದು. ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಹೋಗಿಲ್ಲ ಅಂದರೆ ಇಲ್ಲೇ ದೇವ್ರನ್ನ ಕೈ ಮುಗಿದ್ಬಿಡಿ, ಎಲ್ಲರೂ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಬೇಡ್ಕೋತೀನಿ. ಎಲ್ಲರಿಗೂ ಆರೋಗ್ಯ ಆಯುಷು, ಮಕ್ಕಳಿಗೆ ವಿದ್ಯೆ ಬುದ್ಧಿ ಆರೋಗ್ಯ ಆಯುಷ್ ಕೊಡಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಇಷ್ಟೇ ಇವಾಗ. ಇನ್ನು ಮತ್ತೆ ನಾನು ಒಳಗಡೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೊಡೋದಿಲ್ಲ. ಇನ್ನು ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗಿರುತ್ತೆ ಅಷ್ಟೇ. ಇವಾಗ ನಿನ್ನೆ ಆಷಾಢ ಶುಕ್ರವಾರ ಇತ್ತಲ್ವಾ, ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದರು. ಅಂದರೆ ಹೆಣ್ಣು ದೇವ್ರು ಇರೋದ್ರಿಂದ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗೂ ತುಂಬ ಇಷ್ಟ ಆಯಿತು. ಬನ್ನಿ ಇವಾಗ ನಾನು ದರ್ಶನ ಎಲ್ಲ ಮಾಡಿ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ದರ್ಶನ ಆದಮೇಲೆ ಸುಮ್ಮನೆ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ವಿ. ಇವಾಗ ನಾನು ನನ್ನ ಮಗಳು ಇಬ್ಬರು ಸ್ವಲ್ಪ ಫೋಟೋಸ್ ಎಲ್ಲ, ನನ್ನ ಮಗಳಿಗೆ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ ಎಲ್ಲ ಟೈಮಿಂಗ್ ಆಯಿತು. ಇವಾಗ ದೇವಸ್ಥಾನದಿಂದ ಮತ್ತಿನ್ನೇನು ಎಲ್ಲಿ ಹೋಗಬೇಕು ಅಂಥೇಳಿ ನೋಡಬೇಕು. ಇವಾಗ ಚೆನ್ನಾಗಿತ್ತು. ಎಲ್ಲ ಜನ ಅಲ್ಲೆಲ್ಲ ಕೂತ್ಕೊಂಡು ಎರಡೆರಡು ಸಲ ದೇವ್ರನ್ನ ನೋಡಿರೋದಾಯಿತು. ತೃಪ್ತಿಯಾಗಿ ದೇವ್ರನ್ನ ನೋಡಿಕೊಂಡು ಬಂದಿರೋದಾಯಿತು. ತುಂಬ ಇಷ್ಟ ಆಯಿತು. ಇವಾಗ ದರ್ಶನ ಎಲ್ಲ ಆಯ್ತಲ್ವಾ, ಇನ್ನು ಕೆಳಗಡೆ ಹೋಗೋಣ. ಇನ್ನು ಮುಂದೆ ಸ್ವಲ್ಪ ಜನ ಬರ್ತಾಯಿದ್ರು. ಅಂದರೆ 7:30 8 o'clock ಅಷ್ಟೋ ತನಕ ಜನ ಬರ್ತಾಯಿದ್ರು. ಶನಿವಾರ ಭಾನುವಾರ ಒಂದು ಸ್ವಲ್ಪ ಜನ ಇದ್ದೇ ಇರ್ತಾರೆ, ಮಾಮೂಲಿ ಅಲ್ವಾ. ಹಾಗಾಗಿ ಇದ್ದರೂ ಪರವಾಗಿಲ್ಲ. ನೋಡಿ ಈ ಥರ ಚೆನ್ನಾಗಿದೆ. ಅಷ್ಟು ದೊಡ್ಡದಾಗಿನೂ ಇಲ್ಲ, ಅಷ್ಟು ಚಿಕ್ಕದಾಗಿಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿದೆ ದೇವಸ್ಥಾನ. ಅದೇ ನೀವು ಯಾರ್ಯಾರು ಹೋಗಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪ್ರಸಾದ ಕೊಡ್ತಾರಂತೆ ದೇವಸ್ಥಾನದಲ್ಲಿ, ಹಾಗಾಗಿ ಪ್ರಸಾದ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಣ. ಏನು ಕೊಡ್ತಾರಂಥೇಳಿ ನೋಡೋಣ ಬನ್ನಿ. ನನ್ನ ಮಗಳು ಮುಂದೆ ಹೋಗಿದ್ದಾಳೆ, ಹೋಗ್ತವ್ರೆ ನೋಡಿ. ಅಪ್ಪ ಮಗಳು ಇಬ್ಬರೂ ಹೋಗ್ತಾರೆ. ಮಳೆ ಅಂತೂ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಆಚೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ ರೀ ನಿಮಗೆ ಎಷ್ಟು ಮಳೆ ಬರ್ತಾಯಿದೆ ಗೊತ್ತಾ. ಫ್ರೆಂಡ್ಸ್, ಇವಾಗ ಒಳಗಡೆ ಬಂದ್ವಿ. ಇಲ್ಲೂ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನಾನು ಮಾಡ್ತಾಯಿದ್ದೆ, ಮಾಡಬಾರ್ದು ಅಂತ ಹೇಳಿದ್ರು. ಸರಿ ಅಂತೇಳಿ ಸ್ಕಿಪ್ ಮಾಡಿದೆ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದು ಹೊರಗಡೆ ಬಂದಿರೋದಾಯಿತು. ಏನು ಜೋರು ಮಳೆ ಬಂತು ಗೊತ್ತಾ. ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಫಾಗ್ ಎಲ್ಲ ಎಷ್ಟು ಫಾಗ್ ಬರ್ತಾಯಿತ್ತು ಅಂದರೆ, ಈ ಕ್ಲೈಮೇಟ್ ಅಂತೂ ಫುಲ್ಲು ಚೆನ್ನಾಗಿತ್ತು. ಅಷ್ಟೇ ಚೆನ್ನಾಗಿತ್ತು. ಮನೆಗೆ ಬಂದಮೇಲೆ ಅಷ್ಟೇ ಹುಷಾರಿಲ್ದಂಗೆ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಡೋವಾಗಲೇ ಗೊತ್ತಿರುತ್ತೆ. ನನ್ನ ವಾಯ್ಸಲ್ಲೇ ಕಂಡುಹಿಡಿಬೋದು. ನನಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿದೆ, ಹಾಗಾಗಿ ಸ್ವಲ್ಪ ಬೇರೆ ಥರ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಸಾರಿ. ಹಾಗೇನೆ ಅಂದರೆ ಒಂದು ದಿವಸ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವಾಯ್ಸು ತುಂಬಾ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮತ್ತೆ ಒಂದಿನ ಬಿಟ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡಿ ಹಾಕ್ಬಿಟ್ಟು ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇಲ್ಲೇ ಅಲ್ಲೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೀಗೆ ಈ ಥರ ಫಾಗೆಲ್ಲ ಬರುತ್ತೆ, ಆಮೇಲೆ ಮಳೆ ಬರ್ತಾ ಇರುತ್ತೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ನೋಡಿ, ವೀಡಿಯೋದಲ್ಲೂ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವೀಡಿಯೋದಲ್ಲೂ ಕಾಣ್ತಾ ಇತ್ತು, ಅಷ್ಟು ಜೋರಾಗಿ ಮಳೆ ಬರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಯಾರು ಈ ಕ್ಲೈಮೇಟ್ಗೆ ಇಷ್ಟಪಡ್ತಾರೆ ಅಲ್ವ, ಅವ್ರಿಗಂತೂ ಸೂಪರಾಗಿರುತ್ತೆ. ಯಾರಾದರೂ ಈ ಟೈಮಿಗೆ ಹೋಗಬೇಕು ಅಂದ್ಕೊಂಡಿದ್ದೀರ ಅವರು ಒಂದು 7-8 ಪೇರು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಹೋಗ್ಬಿಡಿ. ಯಾಕಂದರೆ ಮಳೆಯಲ್ಲಿ ನೆನಿತೀವ, ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು. ಹಾಗಾಗಿ ಸಖತ್ತಾಗಿತ್ತು. ಇವಾಗ ನಾನು ಮಳೆ ಬಂದು ನಿಂತಿತ್ತು. ಮಳೆ ಬಂದು ನಿಂತಿದ್ಮೇಲೆ ಇವಾಗ ಮತ್ತು ನನ್ನ ಮಗಳಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋಣ. ಸ್ವಲ್ಪ ಟೈಮ್ ಇತ್ತು. ಇವಾಗ 7:30 ಏನಾಗಿತ್ತು. ತಿಂಡಿ ಎಲ್ಲ ತಿಂದುಬಿಟ್ಟು ಬಂದಿರೋದಾಯಿತು. ಹಾಗಾಗಿ ಫೋಟೋಶೂಟ್ ಎಲ್ಲ ಮಾಡೋಣ ಅಂದ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ದೆ. ಇವಾಗ ಮಾಡಿಕೊಂಡು ಇನ್ನು ಮತ್ತೆ ನಾನು ಲಗೇಜ್ ಎಲ್ಲ ತೊಗೊಂಡು ಮತ್ತೆ ರೂಮ್ಗೆ ಹೋಗಿ ಅಲ್ಲಿ ಬೆಡ್ ಮೇಲೆಲ್ಲ ಕುತ್ಕೊಳ್ಳೋದೆಲ್ಲ ಮಾಡಲ್ಲ. ಹಾಗಾಗಿ ನಾನು ನನ್ನ ಮಗಳು ದೇವಸ್ಥಾನ ಹತ್ರನೇ ಇದ್ವಿ. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಬಂದಿರೋದಾಯಿತು. ನನಗೆ ಆ ಥರ ಇಷ್ಟ ಆಗೋಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ನನಗೊಂದು ಸ್ವಲ್ಪ ಕ್ಲೀನಾಗಿದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ಬೆಡ್ಡೆಲ್ಲ ಕ್ಲೀನಾಗೇ ಇತ್ತು, ಬೆಡ್ಶೀಟ್ ಎಲ್ಲ ಹಾಕಿದ್ರು ಕ್ಲೀನಾಗಿತ್ತು. ಆದ್ರೂ ನಾನು ಹೋಗಿಲ್ಲ.
ಫ್ರೆಂಡ್ಸ್, ನಾನು ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದೆ, ತಿಂಡಿ ಹೇಗಿತ್ತು ಅಂಥೇಳಿ ಕೇಳ್ತಾ ಇದ್ದೆ. ಅವಳು ಹೇಳಿದ್ಲು, ಆದರೆ ಮಳೆ ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತಾ ಇರೋದ್ರಿಂದ ಕೇಳಿಸ್ತಾ ಇದ್ದಕ್ಕಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಇದು ದೇವಸ್ಥಾನ ಫ್ರಂಟು, ನಾನು ಆ ಕಡೆಯಿಂದ ಹೋಗಿರೋದ್ರಿಂದ ಪೂರ್ತಿ ಫ್ರಂಟಿಂದ ವೀಡಿಯೋ ಮಾಡ್ಕೊಂಡಿದ್ದಕ್ಕಿಲ್ಲ, ಹಾಗಾಗಿ ಮಾಡಿಕೊಂಡೆ. ಇದು ಬಂದುಬಿಟ್ಟು ದೇವಸ್ಥಾನದ ಮುಂದೆ ಇರುವಂತಹ, ಇಲ್ಲಿಂದನೇ ಫ್ರಂಟು, ಇಲ್ಲಿಂದನೇ ಒಳಗಡೆ ಹೋಗೋದು. ನಾವು ಹೋಗುವಾಗ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಕ್ಕಿಲ್ವ, ಹಾಗಾಗಿ ಮಾಡಿಕೊಂಡೆ. ಇಲ್ಲಿ ದೇವಸ್ಥಾನದಲ್ಲಿ ತಿಂಡಿ ಬಂದುಬಿಟ್ಟು ಪೇಪರ್ ಅವಲಕ್ಕಿ ಮತ್ತು ಕಾಫಿ ಕೊಟ್ಟಿದ್ದರು. ತಿಂಡಿ ಚೆನ್ನಾಗಿತ್ತು. ತಿಂಡಿ ತಿಂದ್ಬಿಟ್ಟು ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ಪ್ರೈವೇಟ್ ಬಸ್ಸು, ಅಲ್ಲೇ ಇರುತ್ತೆ. ಸ್ವಲ್ಪ ಜಾಸ್ತಿ ಬಸ್ಸು ಅಲ್ಲಿಲ್ಲ, 1 ಅವರ್ಗೆಲ್ಲ ಬರುತ್ತೆ ಅಷ್ಟೇ. ಪ್ರೈವೇಟ್ ಬಸ್ ಬರ್ತವೆ, ಗೌರ್ಮೆಂಟ್ ಬಸ್ ಬರಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ನಾವು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ನೆಕ್ಸ್ಟ್ ಅಲ್ಲಿಂದ ಒಂದು 4 ಅವರ್ ಜರ್ನಿ ಆಯಿತು. 4 ಅವರಲ್ಲಿ ಇವಾಗ ಬಂದಿದ್ದೀವಿ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮಗೆ ಬೇರೆ ಪ್ಲ್ಯಾನ್ ಇತ್ತು, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಿಲ್ಲ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಹೋಗಬೇಕು ಅಂತ ಇದ್ವಿ ಶೃಂಗೇರಿಗೆ. ಆದರೆ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ನನ್ನ ಮಗಳು ಇನ್ನೂ ಚಿಕ್ಕವಳಿರೋದ್ರಿಂದ ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಹಾಗಾಗಿ ಅಲ್ಲಿ ಹೋಗಿಲ್ಲ. ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇದು ಬಸ್ಸಲ್ಲಿ ಇಳಿದ ತಕ್ಷಣ ಏನು ವೀಡಿಯೋ ಮಾಡಿಲ್ಲ. ಬಸ್ಸಿಗೆ ಹೋಗಿ ಫಸ್ಟು ಹೋಗಿ ರೂಮೆಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದು ಊಟ ಎಲ್ಲ ಮಾಡಿ, ಇವಾಗ ಇಲ್ಲಿ ನನ್ನ ಮಗಳಿಗೆ ಸ್ವಲ್ಪ ನೀರಲ್ಲೆಲ್ಲ ಆಟಾಡ್ಸೋಣ ಅಂದ್ಕೊಂಡು ಕರ್ಕೊಂಬಂದೆ. ಕ್ಲೈಮೇಟ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಹೆಂಗಿತ್ತು ಗೊತ್ತಾ, ಕ್ಲೌಡಾಗಿತ್ತು ಕ್ಲೈಮೇಟು. ಬಿಸಿಲು ಇದ್ದಿಕ್ಕಿಲ್ಲ, ಆ ಕಡೆ ಮಳೆನೂ ಇದ್ದಿಕ್ಕಿಲ್ಲ. ಒಂದ್ಸಲಿ ಮಳೆ ಬಂದು ಹೋಗಿತ್ತು, ಆವಾಗ ಬಂದಿದ್ವಿ ನಾವು. ಮಳೆನೂ ಇದ್ದಿಕ್ಕಿಲ್ಲ, ಜನನೂ ಅಷ್ಟೊಂದೇನು ಇದ್ದಿಕ್ಕಿಲ್ಲ. ಇವಾಗ ನಾನು ಒಂದು ಸ್ವಲ್ಪ ನೀರಲ್ಲಿ ಹೋಗಿ ಆಟ ಆಡ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ನೀರಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ. ನಾವು ನೇತ್ರಾವತಿದಲ್ಲೇ ಸ್ವಲ್ಪ ಹೋಗಿದ್ದ ದಿವಸ ಅಲ್ಲೇ ಸ್ನಾನ ಮಾಡೋದು. ರೂಮ್ ಮಾಡಿದ್ರೂ ರೂಮಲ್ಲೆಲ್ಲ ಸ್ನಾನ ಮಾಡಲ್ಲ. ನನ್ನ ಮಗಳೂ ಸ್ನಾನ ಎಲ್ಲ ಮಾಡಿಕೊಂಡು ಅವಳು ಬಂದಳು, ನಾನು ಸ್ನಾನ ಮಾಡ್ಕೊಂಡಿದ್ವಿ. ಇವಾಗ ಇಲ್ಲಿ ಕೂತ್ಕೊಂಡು ಪ್ಲೇಸ್ ಇದೆ ಅಲ್ಲೇ ಕೂತ್ಕೊಂಡು ರೆಡಿ ಎಲ್ಲ ಆದ್ವಿ. ಅಂದರೆ ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೂ ಒಂದು ರೂಮ್ ಥರ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ರೂಮೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬಂದಿದ್ದಾಯಿತು. ಇವಾಗ ನಾವು ಇಲ್ಲಿ ರೆಡಿ ಆಗಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಿ. ಇವಾಗ 5 o'clock ಆಗಿತ್ತು. ಊಟನೂ ಎಲ್ಲ ಆಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ಇಲ್ಲಿ ಬಂದಿರೋದು. ದೇವಸ್ಥಾನ ಹತ್ರ ಹೋಗ್ಬಿಟ್ಟು, ಅಂದರೆ ಇವಾಗ ದೇವಸ್ಥಾನ ದರ್ಶನಕ್ಕೆ ಹೋಗಿಲ್ಲ, ಇವಾಗ ಹೋಗಿದ್ದೀವಿ. ಇವಾಗ ಸ್ನಾನ ಮಾಡ್ಕೊಂಡ್ವಲ್ವಾ, ಅದಕ್ಕೇ ಇವಾಗ ಹೋಗಿದ್ದಾಯಿತು. ಇವಾಗ ಹೋಗಿ ದರ್ಶನಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಒಳಗಡೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೊಡೋಲ್ಲ, ಹೊರಗಡೆಯಿಂದಲೇ ಸ್ವಲ್ಪ ವೀಡಿಯೋಸ್ ಅಷ್ಟೇ ಮಾಡೋದು, ಜಾಸ್ತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕೊಡಲ್ಲ. ಇದು ಇವಾಗ ಇಲ್ಲಿಂದ ನಾವು ದರ್ಶನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಲೈನೆಲ್ಲ ಹಾಕಿಬಿಟ್ಟು ಇವಾಗ ಇದು ಬಂದು ರೂಮ್ ಥರ ಕೂಡ ಹಾಕಿರ್ತಾರೆ. ಅಂದರೆ ತಿರುಪತಿದಲ್ಲಿ ಮಾಡ್ತವ್ರಲ್ವ, ಅದೇ ಥರದ್ದು ಧರ್ಮಸ್ಥಳದಲ್ಲಿ ರೂಲ್ಸ್ ಇದೆ. ಅಂದರೆ ಒಳಗಡೆ ಕೂಡ ಹಾಕ್ತಾರೆ. ನಮಗೆ ಒಂದು 5 to 10 minutes ಅಷ್ಟು ಕೂಡ ಹಾಕಿದ್ರು. ಇವಾಗ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಎಲ್ಲ ಕೂತ್ಕೊಂಡಿದ್ವಿ, ಹಾಗಾಗಿ ಒಂದು ವೀಡಿಯೋಸ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಆಯ್ತಲ್ವ ಚಿನ್ನು? ನನ್ನ ಮಗಳು ಡ್ಯಾನ್ಸ್ ಹುಚ್ಚಿಡಿದ್ಬಿಟ್ಟೈತೆ, ಡ್ಯಾನ್ಸ್ ಮಾಡಿಕೊಂಡು ಬರ್ತಾವೆ. ಹೋಗ್ತಾ ಇದ್ದೀವಿ ಸ್ನ್ಯಾಕ್ಸ್ ತಿನ್ನಕ್ಕೆ. ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಆಯಿತು. ಈಗ ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಬೋಲಮ್ಮ, ಏನು ತಿನ್ನಕ್ಕೆ ಬಂದಿದೆಯಾ? ಗೋಬಿ ತಿಂತಾಳಂತೆ. ನಾನು ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋಣ. ವಾಯ್ಸ್ ಕೇಳ್ತಾ ಐತೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಹೋಟ್ಲಲ್ಲಿ ಜಾಸ್ತಿ ಸೌಂಡ್ ಬರ್ತಾ ಇದೆ, ಕೇಳ್ತಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡು. ಸೌಂಡ್ ಬರ್ತಾ ಇದೆ ಅಂತೇಳಿ ಸರಿ ಅಲ್ಲ, ಕುತ್ಕೋ. ನಾವು ಏನಾದರೂ ಕೇಳಿಸಿದಾಗ ಇದೇನು ಫಿಶ್ ಮಾರ್ಕೆಟ್ ಇಲ್ಲಾಂದ್ರೆ ಕ್ಲಾಸ್ ಅಂತಾರೆ. ನಮ್ಮ ಮನೆಯವರು ಗಂಧ ಚೋರೆ ನೋಡಿ, ಎಷ್ಟು ದೊಡ್ಡ ಚೋರೆ ಅಲ್ವಾ? ಕೊಟ್ಟಿರೋದೆಲ್ಲನೂ ನಮಗೆ ಹಚ್ಬಿಟ್ಟವ್ರೆ. ದರ್ಶನ ಅಂದು ಚೆನ್ನಾಗಾಯಿತು. ಜನ ಕಡಿಮೆನೇ ಇದ್ದರು, ಜಾಸ್ತಿ ಜನ ಏನೋ ಇದ್ದಿಲ್ಕಿಲ್ಲ, ಪರವಾಗಿಲ್ಲ. ನಮಗೆ ಲಾಕು ಮಾಡಿಬಿಟ್ಟಿದ್ರು. ಒಳಗಡೆ ಹಾಕಿ ಒಂದು 10 minutes ಅಷ್ಟೇ, ಜಾಸ್ತಿ ಏನೂ ಇದ್ದಿಕ್ಕಿಲ್ಲ. ಅರ್ಧ ಗಂಟೆ ಇಲ್ಲ 10 minutes ಅಷ್ಟೇ.
10 minutes ನಾನು ನೀರು ಕುದ್ದಾಗ ಅವಾಗ 10 ಸರಿ ಏನು minutes ಆಯ್ತು. ತಗೋತೀವಿ ಅಂತೇಳಿ ಶೇರ್ ಮಾಡ್ತೀವಿ. ಇದು ಬಂದುಬಿಟ್ಟು ಸ್ನ್ಯಾಕ್ಸ್, ಈರುಳ್ಳಿ ಬಜ್ಜಿ ಇದೆ, ತಿಂದು ನೋಡೋಣ. ತಣ್ಣಗಾಗ್ಬಿಟ್ಟಿದೆ, ತಿಂದ್ಬಿಟ್ಟು ಆಮೇಲೆ ಅದ್ರ ಜೊತೆ ಒಂದು ಅರ್ಧ ಕಪ್ ಒಂದು ಬೈಟು ಅಂಥೇಳಿ ಕಾಫಿ ತೊಗೊಂಡಿದ್ವಿ, ಕುಡಿತಾ ಇದ್ದೀವಿ. ಇದು ನೆಕ್ಸ್ಟ್ ಸ್ನ್ಯಾಕ್ಸ್ ಬಂದುಬಿಟ್ಟು ಮಂಗಳೂರು ಬೋಂಡ ಇದು ತೊಗೊಂಡಿದ್ವಿ. ಅಂದರೆ ಇಲ್ಲಿ ಗೋಬಿ ಮಂಚೂರಿ ಇದ್ದಿಲ್ಕಿಲ್ಲ, ಹಾಗಾಗಿ ಇದು ತೊಗೊಂಡು ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಸ್ನ್ಯಾಕ್ಸ್ ಎಲ್ಲ ತಿಂದಿದ್ಮೇಲೆ ಇವಾಗ ನನ್ನ ಮಗಳು ಗೋಬಿ ಮಂಚೂರಿ ಬೇಕು ಅಂತ ಇದ್ಲು. ಅಲ್ಲೆಲ್ಲೋ ಸಿಗುತ್ತೆ ಅಂತೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತವ್ರೆ. ಅಲ್ಲೆಲ್ಲೂ ಇದ್ದಿರ್ಕಿಲ್ಲ ಗೋಬಿ ಮಂಚೂರಿ. ಆಮೇಲೆ ಮತ್ತೆ ದೇವಸ್ಥಾನ ಹತ್ರನೇ ಬಂದಿರೋದಾಯಿತು, ಕಾಫಿನೂ ಕುಡ್ದಾಯ್ತಲ್ವಾ. ಇವಾಗ ಒಂದು ಸ್ವಲ್ಪ ನನ್ನ ಮಗಳಿಗೆ ಏನೇನೋ ಬೇಕು ಅಂತ ಇದ್ಲು, ಅದು ಕೀ ಬಂಚೆಲ್ಲ ಬೇಕು ಅಂತ ಇದ್ಲು. ಸರಿ ಆಯಿತು, ಪರ್ಚೇಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಇನ್ನೂ ತುಂಬ ಟೈಮ್ ಇತ್ತು, 6 o'clock ಏನೋ ಆಗಿತ್ತು, ಸಂಜೆ 6 ಗಂಟೆ ಆಗಿತ್ತು ಅಷ್ಟೇ. ಏನೋ ರೂಮಿಗೆ ಹೋಗ್ಬಿಟ್ಟು ಏನು ಮಾಡೋಣ, ಮಲ್ಕೋಬೇಕು. ಹಾಗಾಗಿ ಬೇಡ, ಇಲ್ಲೇ ತಿರುಗಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇನ್ನು ಮತ್ತೆ ಅವಳೇನು ತಗೋತೀನಿ ಅಂತ ಹೇಳಿದ್ಲು ಅಂಥೇಳಿ ನೋಡೋಕೆ ಬಂದಿದ್ದೆ. ಕೀ ಬಂಚ್ ಬೇಕು ಅಂತ ಇದ್ಲು. ಸರಿ ಅಂಥೇಳಿ ಒಂದು ಕಡೆ ಇಷ್ಟ ಆಯಿತು ಅಂಥೇಳಿ ನೋಡಿದ್ಲು, ಅಲ್ಲಿ ಇಷ್ಟ ಆಗಿಲ್ಲ ಅವಳಿಗೆ, ಮತ್ತು ಅಲ್ಲಿ ಬಿಟ್ಬಿಟ್ಲು. ಇನ್ನು ಬೇರೆ ಕಡೆ ಅಲ್ಲಿ ತುಂಬ ಶಾಪ್ಗಳಿದೆ, ಅಲ್ಲಿ ತೊಗೊಂಡ್ಲು. ನನ್ನ ಮಗಳು ಯಾವ ಥರ ಅಂದರೆ ತುಂಬ ತಿನ್ನೋದೆಲ್ಲ ಕೇಳೋದಿಲ್ಲ ಫ್ರೆಂಡ್ಸ್. ಆಮೇಲೆ ಅವಳಿಗೆ ಆಟ ಆಡೋ ಸಾಮಾನೆಲ್ಲನೂ ಅಷ್ಟೊಂದು ಇಷ್ಟ ಆಗೋಲ್ಲ. ಜಸ್ಟ್ ಇವಾಗ ಇಂಟ್ರೆಸ್ಟ್ ಆಗ್ತಾ ಇರೋದು ಕೀ ಬಂಚಿಗೆ ತುಂಬ ಇಂಟ್ರೆಸ್ಟ್ ಪಡ್ತಾವಳೆ. ಕೀ ಬಂಚು ತುಂಬ ಬೇಕು ಅಂತಾಳೆ. ಹಾಗಾಗಿ ಅದೊಂದು ಕೀ ಬಂಚು ಕೊಡಿಸು ಅಂತ ಇದ್ಲು. ಸರಿ ಅಂಥೇಳಿ ತೊಗೊಂಡ್ಲು. ಒಂದಲ್ಲ ಎರಡಲ್ಲ ಮೂರು 4 ಕೀ ಬಂಚು ತೊಗೊಂಡ್ಲು. ಇಲ್ಲಿ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ಕೀ ಬಂಚ್ ತೊಗೊಂಡಿರೋದಾಯಿತು. ಹೊರನಾಡು ಏನೂ ತಗೊಂಡಿಲ್ಲ, ಅಂದರೆ ಮಾರ್ನಿಂಗ್ ಆಗಿಬಿಟ್ಟಿತ್ತು 7 o'clockಗೆ. ಹಾಗಾಗಿ ಅಲ್ಲಿ ಏನು ತೊಗೊಳಕ್ಕೆ ಓಪನ್ ಆಗಿರ್ಕಿಲ್ಲ ಶಾಪ್ಗಳು, ಅದಕ್ಕೆ ತೊಗೊಂಡಿದ್ದಕ್ಕಿಲ್ಲ. ಇಲ್ಲಿ ನೋಡಿ, ಈ ಕೀ ಬಂಚ್ ತೊಗೊಂಡ್ಲು. ಒಂದು ಕೀ ಬಂಚ್ ಇಲ್ಲಿ ತೊಗೊಂಡವಳೆ, ಇನ್ನೊಂದು ಕೀ ಬಂಚ್ ತೊಗೊಂಡ್ಲು ಅನ್ನಿಸ್ತದೆ, ಏನೋ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ಕೀ ಬಂಚ್ ಇದು ರಾಧಾಕೃಷ್ಣಂದು, ಇಲ್ಲೇ ತೊಗೊಂಡವಳೆ ನೋಡಿ. ಎಲ್ಲ ಕಡೆ ಸಿಗುತ್ತೆ, ಆದ್ರೂ ಇಲ್ಲೇ ತೊಗೊಂಡ್ಲು. ಅವಳಿಗೆ ಇಲ್ಲೇ ಇಂಟ್ರೆಸ್ಟ್ ಆಯಿತು. ಇನ್ನೊಂದು ತಗೋತೀನಿ ಅಂಥೇಳಿ ನೋಡ್ತಾ ಇದ್ಲು. ಇನ್ನೊಂದು ತೊಗೊಂಡ್ಲು ಅನ್ಕೋತೀನಿ, ಮೇ ಬಿ ಮರ್ತೋಗ್ಬಿಟ್ಟಿದ್ದೀನಿ, ನೋಡೋಣ ಇರಿ. ಇನ್ನೊಂದು ಬೇಕು ಅಂತ ಇದ್ಲು. 2 ಕೀ ಬಂಚ್ ಇಲ್ಲಿ ತೊಗೊಂಡ್ಲು. ನೆಕ್ಸ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ವಾ, ಅಲ್ಲಿ ಬೇರೆ ಕಡೆ ಹೋದಾಗ ಬೇರೆ ತೊಗೊಂಡ್ಲು. ಇವಾಗ ಸ್ವಲ್ಪ ಫ್ರೆಶ್ ಆಗಿ ಇದ್ದೀವಿ, ಅಂದರೆ ಓಡಾಡೋಕ್ಕೆ ಸ್ವಲ್ಪ ಇದಾಗಿರುತ್ತೆ. ನಾನು ಅವಳಿಗೆ ಹೇಳ್ತಾ ಇದ್ದೆ, ಬರೀ ಕೀ ಬಂಚೆ ತೊಗೊಂಡಿಟ್ಕೋ, ಇನ್ನೇನು ತೊಗೋಬೇಡ ನೀನು ಅಂತ ಇದ್ದೆ. ನೋಡಿ, ಇಲ್ಲೊಂದು ಕೀ ಬಂಚ್ ತೊಗೊಂಡ್ಲು. ಹೌದು, ಒಂದು ಕೀ ಬಂಚ್ ಅಲ್ಲಿ ತೊಗೊಂಡ್ಲು, ಇನ್ನೊಂದು ಕೀ ಬಂಚು ಇಲ್ಲಿ ತೊಗೊಂಡ್ಲು. ಇನ್ನೊಂದು ನೆಕ್ಸ್ಟ್ ಹೋಗ್ತೀವಲ್ವ ದೇವಸ್ಥಾನದಲ್ಲೂ, ಅಲ್ಲೂ ಒಂದು ತೊಗೊಂಡವಳೆ. ಅದು ನೋಡೋಣ, ವೀಡಿಯೋಸ್ ಮಾಡ್ತೀನೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ನೋಡಿ, ಇದರಲ್ಲಿ ಒಂದು ಶಿವಂದು ಕೀ ಬಂಚ್ ತೊಗೊಂಡ್ಲು. ಅವಳಿಗೆ ಇಂಟ್ರೆಸ್ಟು ಸ್ವಲ್ಪ ಕೀ ಬಂಚು ಆ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಅವಳಿಗೆ, ಹಾಗಾಗಿ ತಗೋತಾಳೆ ಅಂಥೇಳಿ ಸುಮ್ಮನಿದ್ದೀನಿ. ಇದೇ ಥರದ್ದು ಇಷ್ಟ ಆಗುತ್ತೆ ಅವಳಿಗೆ. ಇದು ಗೊಂಬೆ ಅವೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳಲ್ಲ ಅವಳು, ಅದೆಲ್ಲ ಹರಿದೋಗುತ್ತೆ, ಬೇಡ ಅಂತಾಳೆ. ಹಾಗಾಗಿ ತೊಗೊಂಡು ಇವಾಗ ಆದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರಲ್ವ, ಅಲ್ಲೇ ಹೋಗಿ ಊಟ ಮಾಡೋಣ ಅಂದ್ಕೊಂಡು. ನಾನು ದೇವಸ್ಥಾನದಲ್ಲಿ ಹೋದಾಗ ದೇವಸ್ಥಾನದಲ್ಲೇ ಊಟ ಮಾಡೋಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ, ಯಾಕಂದರೆ ಯಾವಾಗಲೂ ಹೊರ್ಗಡೆ ಹೋಗಿ ಊಟ ಮಾಡ್ತೀವಿ. ಇವಾಗ ದೇವಸ್ಥಾನದಲ್ಲಿ ಹೋಗೋದು ಅಪರೂಪ, ಅಲ್ಲೇ ಊಟ ಮಾಡೋಣ ಅಂದ್ಕೊಂಡು ನನ್ನ ಇಷ್ಟ. ಅಲ್ಲಿಂದ ಊಟ ಮಾಡಿಕೊಂಡು, ಇದು ಆವಾಗಲೇ ತೋರಿಸೋದಲ್ವ, ಅದು ಬಲ್ಪೆಲ್ಲ ಎಷ್ಟು ಚೆನ್ನಾಗಿತ್ತು, ಅದು ನೋಡಿಕೊಂಡು ಅಲ್ಲಿಂದ ಇವಾಗ ಆನೆಗೆಲ್ಲ ಹೊರ್ಗಡೆ ಇಟ್ಟಿದ್ರು. ಪೂಜೆ ಎಲ್ಲ ಆಯಿತು, ಹಾಗಾಗಿ ಆನೆಗೆಲ್ಲ ಇಟ್ಟಿದ್ರವ, ಅದು ನೋಡಿಕೊಂಡು ಸ್ವಲ್ಪ ಹೋಗೋಣ ಅಂದ್ಕೊಂಡೆ. ಇನ್ನೇನು ರೂಮ್ ಹತ್ರ ಹೋಗಬೇಕು, ತುಂಬ ಸುತ್ತಾಡಿಬಿಟ್ಟಿದೆ. ಅಷ್ಟೊಂದೆಲ್ಲ ವೀಡಿಯೋಸ್ ಮಾಡ್ಕೊಂಡಿಲ್ಲ, ತುಂಬ ಅಂದರೆ ತುಂಬ ಸುತ್ತಾಡಿದ್ದೀನಿ. ಕಾಲೆಲ್ಲ ತುಂಬ ನೋಯ್ತಾ ಇತ್ತು, ಮಳೆ ಬೇರೆ, ನೀರೆಲ್ಲ ಕಡೆ ನೀರು, ಸುಸ್ತಾಗ್ತಾಯಿತ್ತು. ನೈಟೆಲ್ಲ ನಿದ್ದೆ ಬೇರೆ ಇಲ್ಲ, ಅಷ್ಟೊಂದು ಕಂಫರ್ಟೇಬಲ್ ಆಗಿ ನಿದ್ದೆನೂ ಬೇರೆ ಇಲ್ಲ. ಹಾಗಾಗಿ ತಿರುಗಿ ಸುಸ್ತಾಗ್ತಾಯಿತ್ತು. ಇವಾಗ ಸಾಕು, ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಇವಾಗ 7 o'clock 7:30 ಆಗಿತ್ತು. ಊಟ ಮಾಡಿ ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕ್ಕೊಂಡೆ. ಫೇಸ್ ವಾಶ್ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೇಡ ಫೇಸ್ ವಾಶ್ ಮಾಡಬಾರ್ದು ಅಂತ ಹೇಳಿದ್ರು, ಹಾಗಾಗಿ ಮಾಡಲಿಲ್ಲ. ನಿದ್ದೆ ಅಂತೂ ತುಂಬ ಬರ್ತಾಯಿತ್ತು, ಸುಸ್ತಂತೂ ಆಗ್ತಾಯಿತ್ತು. ಅದರಲ್ಲಿ ಬಟ್ಟೆ ಎಲ್ಲ ನೆಂದೋಗಿತ್ತಲ್ವ, ಅದು ಬೇರೆ ಒಣಗ ಹಾಕ್ಬಿಟ್ಟು. ಇದು ರೂಮು ಸಿಂಪಲ್ ಆಗಿತ್ತು. ಇದು ರೂಮ್ ಏನು ಹೋಮ್ ಟೂರ್ ಏನು ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ನಾವು ಸಿಂಪಲ್ ರೂಮು ಬುಕ್ ಮಾಡ್ಕೋತೀವಿ. ಯಾಕಂದರೆ ನಮಗೆ ಅಲ್ಲಿ ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಅಷ್ಟೇ. ನೈಟ್ ಆದರೆ ಮಲಿಕೊಳ್ಳೋಕ್ಕೆ ಅಷ್ಟೇ ಸಾಕಾಗುತ್ತೆ. ಹಾಗಾಗಿ ನಾವು ಸಿಂಪಲ್ ರೂಮ್ ತೊಗೊಂಡಿದ್ವಿ. 2 ಬೆಡ್ ಇತ್ತು, ಅಂದರೆ ಮಂಚ ಇತ್ತು, ಅದಕ್ಕೆ ಒಂದು ಬಾತ್ರೂಮು ಇತ್ತು ಅಷ್ಟೇ ಸಿಂಪಲ್ ಆಗಿತ್ತು. ಅಷ್ಟೇ ತೊಗೊಂಡಿದ್ದೀವಿ. ಇವಾಗ ಬಂದು ಮಲಿಕೋತೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ನಾಳೆನ ವ್ಲಾಗ್ ಮತ್ತೆ ನಾವೆಲ್ಲ ಹೋಗ್ತೀವಿ ಏನು ಎತ್ತ ಅಂಥೇಳಿ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.